भीमा कोरेगावच्या 206व्या विजयोत्सवानिमित्त समाजाच्या विविध संघटनांच्या नेत्यांनी बेळगाव येथील भारतरत्न डॉक्टर बाबासाहेब आंबेडकर उद्यानात डॉक्टर बाबासाहेब आंबेडकर यांच्या प्रतिमेला पुष्पहार अर्पण करून भीमा कोरेगाव विजयोत्सव व भीमा कोरेगाव युद्धातील शूरसैनिकांना आदरांजली वाहिली आहे। यावेळी समाजाचे प्रमुख मल्लाप्पा चौगुले यांनी पत्रकारांशी बोलताना सांगितले की भीमा कोरेगावच्या लढाईला 206 वर्ष पूर्ण झाले आहेत। युद्धातील शूर जवानांना आम्ही आदरांजली अर्पण करत असल्याचे त्यांनी सांगितले आहे। ಭೀಮಾ ಕೋರೆಗಾವ ಈಗಾಗಲೇ ಮತ್ತು ನಾವು ಎಲ್ಲರೂ ಆ ಶೌರ್ಯ ದಿನವನ್ನು ಶೌರ್ಯ ಅಂತ ಯುದ್ಧವನ್ನು ತರ್ತಂಥ ಯೋಧರಿಗೆ ನಾವು ನಮನ ಮಾಡ್ತಾ ಇದ್ದೀವಿ। ಯಾವ ರೀತಿ ಈ ಕಾರ್ಯಕ್ರಮ ಬೆಳಗಾವಿ ಮತ್ತು ರಾಜ್ಯಾದ್ಯಂತವಾಗಿ ಹಮ್ಮಿಕೊಳ್ತಾ ಇದ್ದಾರೆ। ಭೀಮಾ ಕೋರೆಗಾವ ಯೋಧರಿಗೆ ಮೊದಲು ನಮನ ಮಾಡ್ತೀನಿ ನಾನು। ಇದು ನಾವು ಯಾವ ರೀತಿ ಮಾಡ್ತೀವಿ ಅಂದರೆ 206ನೇ ವರ್ಷದ ಆವಾಗ 31 ಡಿಸೆಂಬರ್ಗೆ ಪೇಶ್ವೆ ವಿರುದ್ಧ ಏನು ಯುದ್ಧ ಶುರು ಆಯಿತು ಅದು 1ನೇ ತಾರೀಕು ಬೆಳಗ್ಗೆ ಮುಗಿತು। ಆವಾಗ ಭೀಮಾ ಕೋರೆಗಾಂವ್ ನಮ್ಮ ಮಹಾನ್ ಸೈನಿಕರು ಇದನ್ನು ವಿಜಯ ಪತಾಕೆ ಹಾರಿಸಿದರು। ಅದಕ್ಕಾಗಿ 206 ವರ್ಷದಿಂದ ಇನ್ನೂವರೆಗೆ ಇವತ್ತಿನವರೆಗೆ ಕೂಡ ನಾವು ಅವರ ನಮ್ಮ ಮಹಾನ್ ಯೋಧರಿಗೆ ನಾವು ನಮನ ಮಾಡುವಂಥ ಕಾರ್ಯಕ್ರಮ ಇನ್ನೂವರೆಗೆ ಮಾಡ್ತೀವಿ। ಇದು ಬರೋ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲೇ ಅಷ್ಟೇ ಅಲ್ಲ, ದೇಶದಲ್ಲೇ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಕೂಡ ಮಾಡ್ತಾ ಇದ್ದಾರೆ। ನಮಗೆ ನಿನ್ನೆ ತಿಳಿದು ಬಂದಿದ್ದ 86 ದೇಶದಿಂದ ಪ್ರತಿನಿಧಿಗಳು ಮೊನ್ನೆ ಅಂದರೆ 30ನೇ ತಾರೀಕಿನ ಭೀಮಾ ಕೋರೆಗಾಂವ್ ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ। ಅವರು 5 ದಿನ ಒಳಗೆ ಎಲ್ಲಿರ್ತಾರೆ ಇದನ್ನು ಸಂದೇಶ 86 ಕಂಟ್ರಿಯಲ್ಲಿ ಅವರು ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಮಹಾನ್ ಸೈನಿಕರ ಯಾವ ರೀತಿ ಯುದ್ಧ ಮಾಡಿ ಈಗ ಯುದ್ಧ ಗೆದ್ದರು। ಯಾಕಂದರೆ 5,000 ಸೈನಿಕರು ಬೇರೆ ಕಡೆ, ಆದರೆ 300 ಬರೀ ಸೈನಿಕರು ಒಂದು ಕಡೆ ಇದ್ದು ಈ ಯುದ್ಧವನ್ನು ಗೆಲ್ಲಿಸಿದ್ದಾರೆ। ನಾವು ಇವತ್ತು ಅದನ್ನು ನೆನಪಿಟ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ। ಇವತ್ತು ನಾವು ಏನು ಹೇಳೋದಂದರೆ ಇವತ್ತಿನ ಯುವಕರು ಸಂವಿಧಾನಿಕ ಬದ್ಧವಾಗಿ ಸಂವಿಧಾನ ದೇಶದಲ್ಲಿ ಉಳಿಸೋ ಸಲುವಾಗಿ ನಮ್ಮ ಕೆಲಸವನ್ನು ಮಾಡ್ತಾರೆ। ಯಾವ ರೀತಿ ಇವತ್ತಿನ ಪ್ರಸಂಗ ಹಿಂಗೆ ಬಂದಿದೆ, ಎಲ್ಲೋ ಸಂವಿಧಾನ ಬದಲಾಯಿಸುವಂಥ ಭಾಷೆಗಳು ಕೆಲವು ಮನುವಾದಿ ವಿಚಾರಗಳ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ। ಆದರೆ ನಾವು ಅವ್ರಿಗೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ। 206 ವರ್ಷದಿಂದ ಏನು ಪೇಶ್ವೆಗಳನ್ನ ಓಡಿಸಿತು ಅದೇ ಪೇಶ್ವೆದ ನೀವು ಮನುವಾದಿಗಳು ಅವರ ವಾರಸಾಗಳದಿರಿ, ನಿಮ್ಮನ್ನು ಮಾತು ಈ ದೇಶ ಬಿಟ್ಟು ಓಡಿಸೋವಂಥ ಪ್ರಸಂಗ ಬರ್ತೈತಿ। ಅದಕ್ಕೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ। ಸಂವಿಧಾನ ಕೈ ಹಚ್ಚೋದು ಯಾವನ ಪ್ರಯತ್ನ ಮಾಡಿದ್ರೆ ನಾವು ಯಾರೂ ಸುಮ್ಮನೆ ಕುಂಡಂಗಿಲ್ಲ, ಮತ್ತು ನಮ್ಮ ಯುದ್ಧ ಹತ್ಯಾರಗಳು ತೊಗೊಂಡು ನಮ್ಮ ಮಾತು ನಿಲ್ಲಬೇಕಾಗ್ತೈತಿ। ಅದಕ್ಕೆ ನಾವು ನಮ್ಮ ಯುದ್ಧಗಳು ಹಾಕಿದಂಥ ಮಾರ್ಗದಲ್ಲಿ ನಾವು ಕೆಲಸ ಮಾಡ್ತೀವಿ, ಬಾಬಾ ಸಾಹೇಬ್ ಕೊಟ್ಟಿದ್ದ ಸಂವಿಧಾನದಲ್ಲಿ ನಾವು ಕೆಲಸ ಮಾಡ್ತೀವಿ। ಸರ್, ಇವಾಗ ಭೀಮಾ ಕೋರೆಗಾವ್ಗೆ ಏನು ನಾವು ಏನು ವೀರ ಯೋಧರಿಗೆ ನಮನ ಸಲ್ಲಿಸೋಲ್ಲ, ಅಲ್ಲಿಯೂ ಕೂಡ ಮನುವಾದಿಗಳು ಅಡೆತಡೆಗಳನ್ನು ಪ್ರಾರಂಭಿಸಿದರು। ಈಗ ಸುಮಾರು ವರ್ಷಗಳ ಹಿಂದೆ ಮಹಾರಾಷ್ಟ್ರ ಕೋರೆಗಾಂವದಲ್ಲಿ ನಡೆದಿರುವಂಥ ಒಂದು ಘಟನೆ ಇನ್ನೂವರೆಗೂ ಯಾರಿಗೂ ಕಾನೂನಾತ್ಮಕ ಕ್ರಮವಾಗಲಿ ಅವರನ್ನು ಅರೆಸ್ಟ್ ಮಾಡೋದಾಗಲಿ ತಾತ್ಕಾಲಿಕವಾಗಿ ಅರೆಸ್ಟ್ ಮಾಡಿರೋದು ಬಿಟ್ಟರು। ಆ ಕ್ರಮಗಳ ಅಂಥ ತಪ್ಪಿತಸ್ಥರನ್ನು ಸರ್ಕಾರ ತೊಲಗಿಟ್ಟಿದೆ। ದಲಿತ ಸಂಘಟನೆಗಳು ಬರೀ ಆ ಕಾಲಕ್ಕೆ ಆ ಸಮಯಕ್ಕೆ ಮಾತ್ರ ಸೀಮಿತ ಆಗಿದ್ದಾವೆ। ಅವ್ರಿಗೆ ಏನಾದರೂ ಪನಿಷ್ಮೆಂಟ್ ಆಗಬೇಕು, ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಒಂದು ಪನಿಷ್ಮೆಂಟ್ ಆಗಬೇಕು ಅನ್ನೋದು ಒಂದು ಬೇಡಿಕೆ ಇಟ್ಟಿತ್ತು। 200 ಭೀಮಾ ಕೋರೆಗಾಂವ್ ವಿಜಯೋತ್ಸವ ಏನು ಮಾಡ್ತಾಯಿದ್ರು ಆ ಪ್ರಸಂಗದಲ್ಲಿ ಬೆಳಗಿನ ಪೈಲ ಒಡು ಬುದ್ರುಕದಲ್ಲಿ ನಮ್ಮ ಮೇಲೆ ಕೂಡ ಹಲ್ಲೆ ಆಗೋ ಪ್ರಯತ್ನ ಆಯಿತು। ಬೆಳಿಗ್ಗೆ 5:30 ಆವಾಗನೇ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ। ನಮ್ಮ ಒಡು ಬುದ್ರಕ್ಕೆ ಹೋದಾಗನ ನೋಡಪ್ಪ ಎಲ್ಲರೂ ಒಂದು ಸ್ವಲ್ಪ ಹುಷಾರಿರಿ, ಯಾಕಂದರೆ ನಾವು 31ನೇ ತಾರೀಕು ರಾತ್ರಿಯಲ್ಲಿ ಹೋದಾಗ ಸುಮಾರು 60 ಕಿಲೋಮೀಟ್ರ್ ದೂರವರೆಗೆ ಹೋದರೆ ಕೂಡ ನಮ್ಮಲ್ಲಿ ಎಲ್ಲಿ ಸ್ಥಳ ಇರೋಕ್ಕೆ ಕೊಡಲಿಲ್ಲ, ನೀರು ಕೂಡ ಕುಡಿಯೋಕ್ಕೆ ಕೊಡಲಿಲ್ಲ, ನಮಗೆ ಇರೋ ಜಾಗ ಕೂಡ ಕೊಡಲಿಲ್ಲ। ಆದರೆ ಬೆಳಗ್ಗೆ ನಾವು ಬರ್ತಾ ಇದ್ದಾಗನೇ ನಮಗೊಂದು ಸ್ವಲ್ಪ ಸಂಶಯ ಬಂದಾಗ ನಮ್ಮ ಕಾರ್ಯಕರ್ತರು ನಾವು ಸಂದೇಶ ಕೊಟ್ಟಾಗ ಅಲ್ಲಿ ಪೈಲೆ ಕಲ್ಲು ಬಿದ್ದಿದ್ದಾನೆ ಒಡು ಬುದ್ರಕದಲ್ಲಿ। ಅದಾದಮೇಲೆ ನಾವು ಇಲ್ಲಿ ಭೀಮಾ ಕೋರೆಗಾಂವ್ದಾಗ ಮೆಸೇಜ್ ಕೊಟ್ಟಾಗ ಎಲ್ಲ ಜನನೂ ಇತ್ತು ಬರ್ತಾ ಇದ್ದಾಗನೇ ಗೊತ್ತಾಯಿತು ಇದು ಮನುವಾದಿಗಳು ಅವತ್ತಿನ ರಾತ್ರಿ ಸುಸಜ್ಜವಾಗಿ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಭೀಮ್ ಸೈನಿಕರಿಗೆ ಯಾವುದೇ ರೀತಿ ಸಹಕಾರ ಸಿಗಬೇಕಂತ ಮಾಡ್ರು। ಅದಾದಮೇಲೆ ಅಲ್ಲಿ ಮಧ್ಯಾಹ್ನವರೆಗೆ ನಾವು ಇದ್ದಿದ್ದು, ಯಾಕಂದರೆ ಆಂಧ್ರ, ತಮಿಳುನಾಡು, ಕೇರಳದಿಂದ ಸುಮಾರು 300 ಗಾಡಿಗಳು ಇದ್ದಿದ್ದವು। ಅವರಿಗೆ ಯಾವ ರಸ್ತೆ ಗೊತ್ತಿಲ್ಲದಾಗ ನಾವು ವಾಪಸ್ ತೊಗೊಂಡು ಬರುವಂಥ ಕೆಲಸ ನಾವು ಬೆಳಗಾವಿ ಜಿಲ್ಲಾದವ್ರು ಮಾಡಿದ್ವಿ ಅವತ್ತು। ಆದರೆ ಅವ್ರ ಮೇಲೆ ಕೇಸ್ ಹಾಕಿದಾಗ ಉಲ್ಟಾ ನಮ್ಮ ಮೇಲೆ ಅವರ ಕೆಲವು ಕೇಸಸ್ಗಳು ಕೊಟ್ಟರು। ಆದರೆ ನಾವು ಮಹಾರಾಷ್ಟ್ರ ಸರ್ಕಾರದಲ್ಲಿ ಮಂಡಿನವರೆಗೂ ಕೂಡ
ಅವ್ರ ಮೇಲೆ ಯಾವ ಜನರಿದ್ದರು ಎಕ್ಬೋಟೆ ಅಂತ ವ್ಯಕ್ತಿಗಳ ಮೇಲೆ ಕೇಸ್ ಇನ್ನೂ ಕಂಟಿನ್ಯೂ ಆಗಿದೆ. ಬಿಡೆ ಗುರೂಜಿ ಮೇಲೆ ಕೇಸ್ ಹಾಕಿ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ವಾಪಸ್ ತಗೋತು. ಇದ್ರ ಬಗ್ಗೆ ತಾವೇನು? ಬಿಡೆ ಗುರೂಜಿ ಮತ್ತು ಎಕ್ಬೋಟೆ ಅವ್ರಿಗೆ ಏನು ಕೇಸ್ ಹಾಕಿರೋ ಅದನ್ನು ಮಹಾರಾಷ್ಟ್ರ ಸರ್ಕಾರ ಹಿಂದೆ ತೊಗೊಂಡು ಆದರೆ ಸುಪ್ರೀಂ ಕೋರ್ಟ್ ಕೇಸ್ದಲ್ಲಿ ಮತ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದಂಥ ದಲಿತ ಸಂಘಟನೆಗಳು ಅದು ಕೇಸ್ ಚಾಲೆಂಜ್ ಮಾಡಿದಾರೆ. ಆ ಕೇಸ್ ನಡೀತಾ ಇದೆ. ಮುಂದಿನ ಕ್ರಮಕ್ಕಾಗಿ ನಾವು ಸುಪ್ರೀಂ ಕೋರ್ಟಾಗಿ ಯಾವುದೋ ಸಂಘಟನೆಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಸಂಘಟನೆಗಳು ಅವರಿಂದ ಬೆಂಬಲ ನಿಂತು ಅದಕ್ಕೊಂದು ನ್ಯಾಯ ಸಿಗಬೇಕಂತ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. महादेव पवार, केएनएन सिटी न्यूज, बेळगाव.